ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಐಶ್ವರ್ಯ. ಇನ್ನು ಇವತ್ತು ಸಾಯಂಕಾಲ 5 o'clock ಆಗಿದೆ. ಇವಾಗ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ವ್ಲಾಗನ್ನು ನೆನ್ನೆಯಿಂದನೇ ಸ್ಟಾರ್ಟ್ ಮಾಡಿದ್ದೆ, ಬಟ್ ನೆನ್ನೆ ಊಟ ಆದಮೇಲೆ ಸ್ವಲ್ಪ ಅಸಿಡಿಟಿ ಎಲ್ಲ ಜಾಸ್ತಿ ಆಗಿ ವಾಮಿಟಿಂಗ್ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ನೆನ್ನೆ ವ್ಲಾಗನ್ನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನೆನ್ನೆ ಅಡುಗೆಗೆ ನೆಲ್ಲಿಕಾಯಿ ರಸಮ್ ಮಾಡಿದ್ವಿ ಮನೇಲಿ. ತುಂಬಾ ಎಲ್ಲರೂ ಇಷ್ಟಪಟ್ಟು ತಿಂದರು. ಸೊ ಹಾಗಾಗಿ ಆ ಒಂದು ಕ್ಲಿಪ್ಪಿಂಗ್ಸ್ನ ಕೂಡ ತೊಗೊಂಡಿದ್ದೀನಿ. ಆ ರೆಸಿಪಿಯನ್ನು ಕೂಡ ನೋಡ್ಕೊಂಡು ಬನ್ನಿ. ಅದಾದ ನಂತರ ನಾವು ಇವತ್ತಿನ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಒಂದು ಮಿಕ್ಸರ್ ಜಾರ್ ತಗೊಳ್ತಾ ಇದ್ದೀನಿ. ಸೊ ಈ ಮಿಕ್ಸರ್ ಜಾರಿಗೆ ನಾನು ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡ್ರೆ ಸಾಕು. ಸೊ ಇವಾಗ ಇದಕ್ಕೆ ಒಂದು 5 ಹಸಿಮೆಣಸಿನಕಾಯಿನ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಇಲ್ಲಿ ಒಂದಷ್ಟು ನೆಲ್ಲಿಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಇಲ್ಲಿ ನಾನು 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನ ನೀವು ಬೇಕಿದ್ರೆ ಹುರಿದುಬಿಟ್ಟು ಹಾಕ್ಕೊಳ್ಬಹುದು. ನಾನು ಇಲ್ಲಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಒಂದು ಪೇಸ್ಟನ್ನು ಮಾಡಿಕೊಂಡು ನಾವು ಬರಬೇಕು. ಸೊ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಒಂದೊಳ್ಳೆ ಪೇಸ್ಟನ್ನು ಮಾಡ್ಕೊಂಡು ಬರೋಣ. ಒಳ್ಳೆ ಪೇಸ್ಟ್ ಮಾಡಿಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತಂದರೆ, ಸೊ ತುಂಬ ಲಿಕ್ವಿಡು ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಹಾಗಿರಬೇಕು. ಸೊ ಇವಾಗ ಒಗ್ಗರಣೆ ಕೊಟ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ, ನೋಡಿ ಒಂದಿಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ. ಇವಾಗ ಇದಕ್ಕೆ ತೊಳೆದಿಟ್ಟಿರ್ತಕ್ಕಂಥ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಸೊ ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತೀನಿ. ಹಿಂಗೆ ಬದಲಾಗಿ ನೀವು ಬೇಕಿದ್ರೆ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಳ್ಬಹುದು. ನಾನು ಇಲ್ಲಿ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ರುಬ್ಬಿಟ್ಟಿರ್ತಕ್ಕಂಥ ಮಿಶ್ರಣನ ಹಾಕೋಣ. ನೀರನ್ನು ಸೇರಿಸ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಚಿಟಿಕೆಯಷ್ಟು ಅರಿಶಿಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ಸಮಯದಲ್ಲಿ ನಿಮ್ಮ ನೆಲ್ಲಿಕಾಯಲ್ಲಿರೋ ಒಗಚನ್ನ ಒಡೆಯೋಕ್ಕೆ ನಾನು ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಂಗೆ ನೀವು ಸ್ವೀಟ್ನೆಸ್ಸನ್ನು ಆ್ಯಡ್ ಮಾಡ್ಕೋಬೋದು. ಇವಾಗ ಇದನ್ನು ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇವಾಗ ಇದಕ್ಕೆ ನೀವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಆ ಕನ್ಸಿಸ್ಟೆನ್ಸಿಯನ್ನು ಇಲ್ಲಿ ಅಡ್ಜಸ್ಟ್ ಮಾಡಿದೆ. ಸೊ ಇಲ್ಲಿವರೆಗೂ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡೇ ಇಲ್ಲ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದನ್ನು ಬರೀ ರೈಸ್ಗಷ್ಟೇ ಅಲ್ಲ, ನೀವು ಇದನ್ನು ಬೇಕಿದ್ರೆ ಹಾಗೆ ಕೂಡ ಕುಡಿಬಹುದು. ಒಗಚಾಗಿರುತ್ತಲ್ಲ, ಸೊ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲನೂ ಕರೆಕ್ಟಾಗಿರೋ ಪ್ರಮಾಣದಲ್ಲಿ ಬಿದ್ದಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಸೊ ಹಾಗಾಗಿ ನೀವು ಇದನ್ನು ಹಾಗೆ ಗ್ಲಾಸಿಗೆ ಹಾಕೊಂಡು ಕೂಡ ಕುಡಿಬಹುದು. ಸೊ ಇವಾಗ ನಾನು ಇದಕ್ಕೆ ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ನೀವು ಬೇಕಿದ್ರೆ ಕಾಳು ಮೆಣಸನ್ನು ಒಟ್ಟಿಗೆ ಫ್ರೈ ಮಾಡಿ, ಜೀರಿಗೆ ಹಾಗೆ ಕಾಳು ಮೆಣಸನ್ನು ಒಟ್ಟಿಗೆ ಫ್ರೈ ಮಾಡಿ ಅದನ್ನು ಕೂಡ ರುಬ್ಬೋ ಟೈಮಲ್ಲಿ ಹಾಕ್ಕೊಳ್ಬಹುದು. ಬಟ್ ನಾನಿಲ್ಲಿ ಆ ರೀತಿ ಮಾಡ್ತಾ ಇಲ್ಲ. ನಾನು ಡೈರೆಕ್ಟಾಗಿ ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಸೊ ನೀವು ಹೇಗೆ ಬೇಕಿದ್ರೂ ಮಾಡ್ಕೊಳ್ಬಹುದು. ನಾವು ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿರೋದ್ರಿಂದ ಕಾಳು ಮೆಣಸನ್ನು ಸ್ವಲ್ಪ ನೋಡಿ ನೀವು ಹಾಕ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ರೆಸಿಪಿ ನಾವು ನೆಲ್ಲಿಕಾಯಿನ ಯೂಸ್ ಮಾಡಿಕೊಂಡು ಮಾಡಿರೋದ್ರಿಂದ ಇದರಲ್ಲಿ ತುಂಬಾ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ. ನಿಮಗೆ ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು, ಜೊತೆಗೆ BP, ಕೊಲೆಸ್ಟ್ರಾಲ್ ಎಲ್ಲನೂ ನಿಮಗೆ ತುಂಬಾ ಒಂದು ಕಂಟ್ರೋಲಲ್ಲಿಡುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ C ಯಥೇಚ್ಛವಾಗಿರೋದ್ರಿಂದ ನಿಮಗಿದು ಸ್ಕಿನ್ನಿಗೆ ಕೂಡ ತುಂಬ ಒಳ್ಳೆಯದು, ಹಾಗೆ ಹೇರ್ಗೆ ಕೂಡ ತುಂಬ ಒಳ್ಳೆಯದು. ಸೊ ಆದಷ್ಟು ನೆಲ್ಲಿಕಾಯಿನ ನಿಮ್ಮ ಡಯಟಲ್ಲಿ ಬಳಸೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ತುಂಬಾ ಕ್ವಿಕ್
ಆ್ಯಂಡ್ ಟೇಸ್ಟಿಯಾಗಿ ರೆಡಿಯಾಗುವಂತಹ ಈ ಒಂದು ನೆಲ್ಲಿಕಾಯಿ ಸಾರನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಒಂದು ನೆಲ್ಲಿಕಾಯಿ ಸಾರನ್ನ ತಿಂತಾ ಇದ್ದರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ರಸಮ್ ತುಂಬಾ ಟೇಸ್ಟಿಯಾಗಿತ್ತು. ಸೊ ಮನೇಲಿ ಕೂಡ ಎಲ್ಲರಿಗೂ ಇಷ್ಟ ಆಯಿತು. ಆದರೆ ಈ ಒಂದು ನೆಲ್ಲಿಕಾಯಲ್ಲಿ ಇದ್ದಿದ್ದು ಹುಳಿ ಅಂಶನೋ ಇಲ್ಲ ಒಗರಂಶನೋ ಗೊತ್ತಿಲ್ಲ. ಸೊ ನಾನು ಟ್ಯಾಬ್ಲೆಟ್ಸ್ ಬೇರೆ ಇವಾಗ ಡೋಸೇಜ್ ಜಾಸ್ತಿ ಮಾಡಿರೋದ್ರಿಂದ ನನಗೆ ಡಾಕ್ಟರು ಆ ಟ್ಯಾಬ್ಲೆಟ್ಸು ಹಾಗೆ ಇದ್ರ ಒಂದು ಹುಳಿ ಜೊತೆ ಒಗರಂಶ ಸೇರಿ ನನಗೆ ತುಂಬಾ ಅಸಿಡಿಟಿ ಆದಾಗ ಆಗೋಯಿತು. ಸೊ ಊಟ ಮಾಡಿ ಮಧ್ಯಾಹ್ನ ಆ್ಯಸ್ ಯೂಶ್ವಲ್ ಟ್ಯಾಬ್ಲೆಟ್ಸ್ನ ತೊಗೊಂಡು ರೆಸ್ಟ್ ಮಾಡಿದೆ. ಸಾಯಂಕಾಲ ಏಳೋ ಹೊತ್ತಿಗೆ ತುಂಬಾ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಜಾಸ್ತಿ ಆಯಿತು. ಹಾಗೆ ಒಂದೆರಡು ಸತಿ ವಾಮಿಟ್ ಕೂಡ ಆಯಿತು. ಜೊತೆಗೆ ತುಂಬಾ ತಲೆನೋವು, ಒಂಥರ ಹುಳಿ ತೇಗೆಲ್ಲ ಸ್ಟಾರ್ಟ್ ಆಗೋಯಿತು. ಸೊ ಹಾಗಾಗಿ ಆವಾಗ ನನಗೆ ಗೊತ್ತಾಯಿತು, ಓಕೆ ನೆಲ್ಲಿಕಾಯಿನ ಹುಳಿ ಅಂಶ ನನಗಾಗಲಿಲ್ಲ ಅಂತಂದ್ಬಿಟ್ಟು. ಸೊ ಇನ್ ಕೇಸ್ ಏನಾದರೂ ನೀವು ಪ್ರೆಗ್ನೆನ್ಸಿ ಇದ್ದರೆ ಇದನ್ನೆಲ್ಲ ಚೆಕ್ ಮಾಡಿ ತಿನ್ನೋದು ಒಳ್ಳೆಯದು. ಓಕೆ, ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ತುಂಬಾ ಸಿಂಪಲ್ ಆಗಿರೋ ರೆಸಿಪಿ, ಹಾಗೆ ಆಮ್ಲದಿಂದ ತುಂಬಾ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ನಾನು ಹೇಳಿರೋ ಥರ. ಸೊ ಹಾಗಾಗಿ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಜೊತೆಗೆ ನಿಮ್ಗೆ ಇಷ್ಟ ಆದರೆ ಅಥವಾ ಬೇರೆ ಏನಾದರೂ ನಿಮ್ಮ ಒಪಿನಿಯನ್ಸ್ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡೋದನ್ನು ಮರಿಬೇಡಿ. ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರೋದೇನು ಅಂತ ಅಂದರೆ ಯಾವ ಮಗು ಹುಟ್ಟುತ್ತೆ, ಗಂಡ ಹೆಣ್ಣ ಅಂತಂದ್ಬಿಟ್ಟು. ಸೊ ಹಾಗಾಗಿ ಅದ್ರ ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಹೇಳ್ತಿರ್ತಾರೆ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಓಕೆ, ಹೊಟ್ಟೆ ಶೇಪ್ ಹಾಗಿದೆ, ಸೊ ಹುಡುಗಿ ಇರ್ಬೋದು, ಹೀಗಿದೆ ಹುಡುಗ ಇರ್ಬೋದು, ಜೊತೆಗೆ ಮುಖ ಲಕ್ಷಣಗಳು ಹಾಗಿದೆ ಹೀಗಿದೆ ಅಂತಂದ್ಬಿಟ್ಟು. ಸೊ ಅದೇ ರೀತಿ ಇಲ್ಲಿ ಒಂದು ರೀತಿಯಾದಂಥ ಜೆಂಡರ್ ಪ್ರಿಡಿಕ್ಟರ್ ಚಾರ್ಟ್ ಇದೆ. ಸೊ ಅದರ ಬಗ್ಗೆ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಮಗೆ ಯಾವ ಮಗು ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಚೆಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಸೈಂಟಿಫಿಕಲಿ ನಿಜ ಅಲ್ಲ, ಅಂದರೆ ಇದು ಸೈಂಟಿಫಿಕಲಿ ಕರೆಕ್ಟಾಗಿರಲ್ಲ. ಸೊ ಜಸ್ಟ್ ನಮ್ಮ ಒಂದು ಫನ್ಗೋಸ್ಕರ ಹಾಗೆ ನಮ್ಮ ಒಂದು ಕ್ಯೂರಿಯಾಸಿಟಿಗೋಸ್ಕರ ನಾವು ಇದನ್ನು ಚೆಕ್ ಮಾಡ್ತಾ ಇರೋದು ಅಷ್ಟೇ. ನಾನು ಈಗಲೇ ಹೇಳ್ತಾ ಇದ್ದೀನಿ, 90 to 95% ಇದು ನಾವು ನಾರ್ಮಲ್ ಆಗಿ ಹೇಗೆ ನಾವು ಗೆಸ್ ಮಾಡ್ತೀವಲ್ಲ ಅದೇ ರೀತಿಯಾದಂಥ ಒಂದು ಚಾರ್ಟ್ ಅಷ್ಟೇ. ಇದು ಸೈಂಟಿಫಿಕಲಿ ಅಕ್ಯುರೇಟ್ ಅಲ್ಲ. ಸೊ ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ಕರೆಕ್ಟಾಗಿ ಫೋಕಸ್ ಆಗ್ತದೆಯಾ? ಓಕೆ, ಸೊ ಇದನ್ನು ನಾವು ಚೈನೀಸ್ ಜೆಂಡರ್ ಚಾರ್ಟ್ ಅಂತ ಕರಿತೀವಿ. ಇದ್ರ ಬಗ್ಗೆ ನನಗೂ ಕೂಡ ಯಾವುದೇ ಐಡಿಯಾ ಇರಲಿಲ್ಲ. ನನ್ನ ಫ್ರೆಂಡ್ ಇದನ್ನು ನನಗೆ ತೋರಿಸಿದ್ದು. ಸೊ ಇದರಲ್ಲಿ ಒಂದು ಸೈಡ್ ನಿಮ್ಮದು ಏಜ್ ಆಫ್ ಕನ್ಸೆಪ್ಷನ್ ಇರುತ್ತೆ, ಅಂದರೆ ನೀವು ಯಾವಾಗ ಪ್ರೆಗ್ನೆಂಟ್ ಆದ್ರಿ, ಯಾವ ವಯಸ್ಸಲ್ಲಿ ಪ್ರೆಗ್ನೆಂಟ್ ಆದ್ರಿ ಅಂತಂದ್ಬಿಟ್ಟು. ಮೇಲ್ಗಡೆ ನಿಮಗೆ ಮಂತ್ ಆಫ್ ಕನ್ಸೆಪ್ಷನ್ ಇರುತ್ತೆ, ಅಂದರೆ ಯಾವ ಒಂದು ತಿಂಗಳಲ್ಲಿ ನಿಮ್ಮ ಒಂದು ಲಾಸ್ಟ್ ಪೀರಿಯಡ್ ಇತ್ತು ಅದನ್ನ. ಓಕೆ, ಸೊ ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏಜ್ ಅಟ್ ಕನ್ಸೆಪ್ಷನ್ ಅಂತ, ಅಂದರೆ ನಾನು ಯಾವ ವಯಸ್ಸಿನಲ್ಲಿ ನಾನು ಕನ್ಸೀವ್ ಆದೆ ಅಂತಂದ್ಬಿಟ್ಟು. ಸೊ ನಾನು ಕನ್ಸೀವ್ ಆಗಿದ್ದ ವಯಸ್ಸು ಬಂದು 25. ಸೊ ಹಾಗಾಗಿ 25 ಈ ಕಡೆ ಚೂಸ್ ಮಾಡ್ತೀನಿ. ಇನ್ನು ಮೇಲ್ಗಡೆ ಮಂತ್ ಆಫ್ ಕನ್ಸೆಪ್ಷನ್ ಅಂತ ಇದೆ. ಮಂತ್ ಆಫ್ ಕನ್ಸೆಪ್ಷನ್ ಅಂದರೆ ನನ್ನ ಲಾಸ್ಟ್ ಪೀರಿಯಡ್ನ ಡೇಟ್. ಸೊ ನನ್ನ ಲಾಸ್ಟ್ ಪೀರಿಯಡ್ ಬಂದು ಮಾರ್ಚ್. ಸೊ ಹಾಗಾಗಿ ನಾನು ಮಾರ್ಚನ್ನ ಸೆಲೆಕ್ಟ್ ಮಾಡ್ತೀನಿ. ಇವಾಗ ಅದಕ್ಕೆ ಮತ್ತು ಇದಕ್ಕೆ ಪರ್ಪೆಂಡಿಕ್ಯುಲರ್ಸ್ ಆಗಿ ನಾವು ಲೈನನ್ನು ಡ್ರಾ ಮಾಡಬೇಕು. ಎರಡು ಲೈನ್ ಬಂದು ಎಲ್ಲಿ ಟಚ್ ಆಗುತ್ತೋ ಆ ಒಂದು ಜೆಂಡರ್ನ ಬೇಬಿ ನಮಗಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ 25ಗೆ ಪರ್ಪೆಂಡಿಕ್ಯುಲರ್ ಲೈನ್ ತೊಗೊಂಡು ಮಾರ್ಚಿಗೆ ಪರ್ಪೆಂಡಿಕ್ಯುಲರ್ ಲೈನನ್ನು ತಗೊಳ್ತಾ ಇದ್ದೀನಿ. ಸೊ ಇಟ್ಸ್ ಅ ಗರ್ಲ್. ಸೊ ಪಿಂಕ್ ಬಂದರೆ ಗರ್ಲ್ ಅಂತ, ಬ್ಲೂ ಬಂದರೆ ಬಾಯ್ ಅಂತ. ಸೊ ನನಗಿಲ್ಲಿ ಗರ್ಲ್ ಬೇಬಿ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ನಾನು ಹೇಳ್ದಂಗೆ ಇದು ಸೈಂಟಿಫಿಕಲಿ ಅಕ್ಯುರೇಟ್ ಅಲ್ಲ, ಸುಮ್ಮನೆ ಒಂದು ಫನ್ನಿಗೋಸ್ಕರ ಚೆಕ್ ಮಾಡ್ತಾ ಇರೋದಷ್ಟೇ. ಸೊ ನೋಡೋಣ, ಇದೇ ಕ್ಯೂರಿಯಾಸಿಟಿಯಲ್ಲಿ ಇರೋಣ. ಇನ್ನೇನು ಕೆಲವೊಂದು ದಿನಗಳಿದೆ ನಮ್ಮ ಲಿಟಲ್ ಬೇಬಿಯನ್ನು ನಾವು ವೆಲ್ಕಮ್ ಮಾಡಲಿಕ್ಕೆ. ಸೊ ನೋಡೋಣ ಇದು ಎಷ್ಟು % ನಿಜ ಅಂತ ಅಂದ್ಬಿಟ್ಟು. ಎಷ್ಟೋ ಜನಕ್ಕೆ ಕೋಇನ್ಸಿಡೆನ್ಸ್ ರೀತಿ ನಿಜನೂ ಆಗಿದೆ, ಎಷ್ಟೋ ಜನಕ್ಕೆ ಇದು ತಪ್ಪು ಕೂಡ ಆಗಿದೆ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಹೇಗಿದ್ರು ನೀವು ನನ್ನ ಫ್ಯಾಮಿಲಿ ಅಲ್ವಾ, ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ತೀನಿ ಯಾವ ಬೇಬಿ ಆಯಿತು ಅಂತ ಅಂದ್ಬಿಟ್ಟು. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಮಜವಾಗಿರುತ್ತೆ ಯಾವುದು ಅಂತಂದ್ಬಿಟ್ಟು. ಆ್ಯಂಡ್ ಇನ್ನೊಂದು ವಿಷಯ ನಾನು ಕ್ಲಾರಿಫೈ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಹೇಗಿದ್ರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಸೊ ತುಂಬ ಜನ ಫ್ಯಾಮಿಲಿಯಲ್ಲಿ ಇದನ್ನು ಒಂದು ಹೇಳ್ತಾರೆ, ಏನು ಅಂತಂದರೆ ಹೊಟ್ಟೆ ತುಂಬ ರೌಂಡಾಗಿದ್ದರೆ ಈ ಬೇಬಿ, ಅಥವಾ ಹೊಟ್ಟೆ ತುಂಬ ಚೂಪಾಗಿದ್ದರೆ ಈ ಬೇಬಿ, ಅಥವಾ ಹೊಟ್ಟೆ ಜಾಸ್ತಿ ಇದ್ದರೆ ಹೆಣ್ಮಗು, ಹೊಟ್ಟೆ ಕಮ್ಮಿ ಇದ್ದರೆ ಗಂಡು ಮಗು. ಈ ರೀತಿ ತುಂಬ ಒಂದು ವಿಷಯಗಳನ್ನು ತುಂಬ ಫ್ಯಾಮಿಲಿ ಮೆಂಬರ್ಸ್ ಹೇಳೋದನ್ನು ನೋಡಿರ್ತೀವಿ. ನನ್ನ ಫ್ಯಾಮಿಲಿಯಲ್ಲೂ ಇದು ತುಂಬಾ ಆಗಿದೆ. ಸೊ ನಾನು ಇದನ್ನು ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ಅಂತಲೇ ನಾನು ನಮ್ಮ ಡಾಕ್ಟರ್ ಹತ್ರ ಕೇಳಿದೆ. ಸೊ ನನಗೆ ಹೊಟ್ಟೆ ತುಂಬ ಕಮ್ಮಿ ಇದೆ, ಸೊ ಯಾಕೆ ಹೀಗೆ? ಎಷ್ಟೊಂದು ಜನಕ್ಕೆ ನಮಗೆ ಈ ಡೌಟ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಎಷ್ಟೊಂದು ಜನಕ್ಕೆ ಹೊಟ್ಟೆ ಒಂದು 5-6 ಮಂತ್ಸ್ಗೆಲ್ಲ ತುಂಬಾ ಹೊಟ್ಟೆ ಬಂದಿರುತ್ತೆ. ಬಟ್ ನಾನು ಆಲ್ಮೋಸ್ಟ್ ಪ್ರೆಗ್ನೆಂಟೇ ಅಲ್ವೇನೋ ಅನ್ನೋ ಥರ ಇತ್ತು, ಹೊಟ್ಟೆನೇ ಕಾಣಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಯಾಕೆ ಈ ರೀತಿ ಆಗಿದೆ ಅಂತ ನಾನು ಡಾಕ್ಟರ್ ಕೇಳಿದೆ. ಸೊ ಡಾಕ್ಟರ್ ಹೇಳಿದ್ದೇನು ಅಂತಂದರೆ,
ಹೆದರ್ಕೊಳ್ಳೋದು ಏನೂ ಇಲ್ಲ. ಸೊ ಇದು ಯಾಕಾಗುತ್ತೆ ಅಂತಂದರೆ, ಚಿಕ್ಕ ವಯಸ್ಸಲ್ಲಿ ಪ್ರೆಗ್ನೆಂಟ್ ಆದರೆ, ಜೊತೆಗೆ ಅಂದರೆ ಒಂದು 25-30 ಇಷ್ಟರೊಳಗೆ ಪ್ರೆಗ್ನೆಂಟ್ ಆದರೆ ನಿಮ್ಮ ಒಂದು ಮಸಲ್, ನಿಮ್ಮ ಒಂದು ಸ್ಕಿನ್ನ ಒಂದು ಮಸಲ್ ಟೋನ್ ಏನಿರುತ್ತಲ್ಲ ಅದು ತುಂಬಾ ಗ್ರಿಪ್ ಆಗಿರುತ್ತೆ, ತುಂಬಾ ಗಟ್ಟಿಯಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ಹೊಟ್ಟೆ ತುಂಬ ಇಳಿಯಲ್ಲ, ಹೊಟ್ಟೆ ತುಂಬ ಜಾರಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೊಟ್ಟೆ ತುಂಬ ಕಾಣಿಸೋದಿಲ್ಲ ಅಷ್ಟೇ. ಬಟ್ ಇದೇ ನೀವು ಸೆಕೆಂಡ್ ಪ್ರೆಗ್ನೆನ್ಸಿಗೆ ಬಂದರೆ ಅಷ್ಟೊತ್ತಿಗೆ ಆಲ್ರೆಡಿ ನಿಮ್ಮ ಒಂದು ಮಸಲ್ಸ್ ಏನಿರುತ್ತಲ್ಲ ಅದೆಲ್ಲ ಸ್ಟ್ರೆಚ್ ಆಗಿರುತ್ತೆ. ಸೊ ಹಾಗಾಗಿ ಈ ಟೈಮ್ಗೆ ಅಂದರೆ ಈ ಒಂದು 5-6 ಮಂತ್ಸ್ ಹೊತ್ತಿಗೆ ನಿಮಗೆ ಹೊಟ್ಟೆ ಜಾಸ್ತಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದೇ ಸೈಂಟಿಫಿಕಲಿ ಪ್ರೂವನ್ ಆಗಿರೋಂಥ ವಿಷಯ. ಇದು ಬಿಟ್ಟರೆ ಹೊಟ್ಟೆ ಹಾಗಿದೆ, ಹೊಟ್ಟೆ ಹೀಗಿದೆ, ಹಾಗಾಗಿ ಗಂಡು ಮಗು, ಹಾಗಾಗಿ ಹೆಣ್ಮಗು ಅಂತ ಅಂದ್ಬಿಟ್ಟಲ್ಲ, ಏನೂ ಇರೋದಿಲ್ಲ. ಇದು ಡಾಕ್ಟರ್ಸೇ ಹೇಳಿರುವಂತಹ ವಿಷಯ. ಹಾಗಾಗಿ ಇದನ್ನು ಶೇರ್ ಮಾಡೋಣ ಅಂತ ಅನ್ನಿಸ್ತು.